ಓಕೆ, ನಮ್ಮ ಜೊತೆ ಮಾತನಾಡೋದಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿದ್ದಾರೆ. ಸರ್, ಮೂವರ ಅಭ್ಯರ್ಥಿಗಳ ಗೆಲುವು ನಿಶ್ಚಿತಾನೆ ಸರ್? ಖಂಡಿತವಾಗೂ. ಯಾಕೆ ಅನುಮಾನ ಇದೆ? ಯಾರಿಗೆ ಅನುಮಾನ ಇದೆ? ಅಲ್ಲ, ವಿಶ್ವಾಸ ಮತ ಆತ್ಮಸಾಕ್ಷಿ ಮತ ಬೀಳುತ್ತೆ ಅಂತ ಕುಪೇಂದ್ರ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ನೋಡಿ, ಇದು ವಿಶ್ವಾಸ ಮತ ಆತ್ಮಸಾಕ್ಷಿ ಮತ ಅವೆಲ್ಲ ಹೇಳಿಕೆಗೆ ಸರಿ ಇರ್ತದೆ. ಸಂವಿಧಾನಿಕವಾಗಿ ಹಾಕಬೇಕಾಗ್ತದೆ, ಹಾಕಬೇಕಾಗ್ತದೆ. ಒಂದು ಕಾನೂನು ಪ್ರಕ್ರಿಯೆ ಇದೆ. ಡಿಸ್ಕ್ವಾಲಿಫಿಕೇಶನ್ ಒಂದು ಭೀತಿನೂ ಇರ್ತದೆ. ಸೊ ಅದು ಇವರೆಲ್ಲ ಹೇಳೋದಂಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಕೊನೆ ಕ್ಷಣದವರೆಗೂ ಕೂಡ ನಿಮ್ಮ ಶಾಸಕರನ್ನ ಸೆಳೀತಕ್ಕಂಥ ಪ್ರಯತ್ನಗಳು ನಡೀತಾ ಇದೆಯಂತೆ. ನೋಡಿ, ಈ ಆಪರೇಷನ್ ಕಮಲ ಅನ್ನೋದು ಹುಟ್ಟಾಕಿದ್ದೆ ಬಿಜೆಪಿಯವರಲ್ಲ, ಇಡೀ ರಾಜ್ಯದ ನಮ್ಮ ಕರ್ನಾಟಕ ಬಿಜೆಪಿ ಪ್ರಜಾಪ್ರಭುತ್ವದ ಅತ್ಯಂತ ದೊಡ್ಡ ಕೊಡುಗೆ ರಿಸಾರ್ಟ್ ಪಾಲಿಟಿಕ್ಸ್, ಮ್ಯಾನುಫ್ಯಾಕ್ಚರ್ಡ್ ಮ್ಯಾಂಡೇಟ್ಸ್, ಆಮೇಶ ಕೊಡೋದು, ಇವೆಲ್ಲ ಎಲ್ಲಿಂದ ಕಲ್ತಿದೆ? ಎಲ್ಲರೂ ಇಲ್ಲಿಂದ ತಾನೆ. ಸೊ ಅದಕ್ಕೆ ಇವರೆಲ್ಲ ಮಾಡ್ತಾರೆ. ವಿ ಹ್ಯಾವ್ ಟು ಡೂ ವಾಟ್ ಈಸ್ ಕಾನ್ಸ್ಟಿಟ್ಯೂಷನಲಿ ರೈಟ್. ಮೈತ್ರಿ ಅಭ್ಯರ್ಥಿಗೆ ಮತಗಳ ಕೊರತೆ ಇದ್ರೂ ಕಣಕ್ಕಿಳಿಸ್ತಕ್ಕಂಥ ಲೆಕ್ಕಾಚಾರ ಅಂತ. ನೋಡಿ, ಬಿಜೆಪಿ ಜೆಡಿಎಸ್ ನಲ್ಲಿ ಒಡಕಿದೆ. ಇನ್ನೇನು ಒಂದ್ 2-3 ತಾಸು ಗೊತ್ತಾಗುತ್ತಲ್ಲ. ಆಮೇಲೆ ಎಸ್ ಟಿ ಸೋಮಶೇಖರ್ ಅವರು, ಹೆಬ್ಬಾರ್ ಅವರು ಕೂಡ ತಮ್ಮನ್ನ ಬೆಂಬಲಿಸ್ತಕ್ಕಂಥ ಸಾಧ್ಯತೆ ಇದೆ. ನೋಡೋಣ. ಈಗ ನಾನು ಹೇಳ್ದಂಗೆ 2-3 ತಾಸಿನೆಲ್ಲ ಗೊತ್ತೇ ಆಗುತ್ತಲ್ಲ ಯಾರು ಯಾವ ಪಕ್ಷ ಎಷ್ಟು ಸ್ಥಿರ ಇದೆ ಅಂತ. ಯಾಕಂದ್ರೆ ಕುಪೇಂದ್ರ ರೆಡ್ಡಿ ಅವರು ಪಾಪ ಬಲಿಪಶುನ ಸರ್. ಖಂಡಿತವಾಗಿ ನಾನು ಅವತ್ತೇ ಹೇಳಿದ್ದೀನಿ. ನೋಡಿ, ಅದು ಅವರಿಗೆ ನಿಲ್ಲಿಸಿರೋ ಕಾರಣನೇ ನಾವು ಅವರು ಇದು ಮಾಡಲಿಕ್ಕೆ ಏನೋ JDS ಅವರ ಒಂದು ಏನೋ ಓಟು ಒಗ್ಗಟ್ಟಿದೆಯಾ ಇಲ್ಲ ಅಂತ ತಿಳ್ಕೊಳ್ಳಿಕ್ಕೆ ಅಷ್ಟೇ. ಪಾಪ ಅವರಿಗೆ ಯಾವುದೇ ರೀತಿಯಾದಂಥ ಬೆಂಬಲ ಇರಲಿಲ್ಲ ಅನ್ನೋದನ್ನು ಕೂಡ ಇವತ್ತು ಬಲಿಪಶು ಮಾಡಿರೋ ಕಾರಣ ಅವರ ಸ್ವಂತ ಪ್ರತಿಷ್ಠೆಗೆ ಅಷ್ಟೇ. ಯಾರು JDS ಅವರು, BJP ಅವರು. ಸೊ ಇದು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮಾತು. ಕ್ಯಾಮರಾ ಪರ್ಸನ್ ಸುಧೀರ್ ಜೊತೆ ಆನಂದ್ ನಂದಗುಡಿ, ಪವರ್ ಟಿವಿ.